صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ನೀವು ಇಷ್ಟಪಟ್ಟದ್ದು ನಷ್ಟ ಹೊಂದಿದ ದುಃಖದಲ್ಲಿದ್ದರೆ ಹೀಗೆ ಮಾಡಿದರೆ ಅದು ಮರಳಿ ಸಿಗುತ್ತದೆ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್. ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಯಕೂಲುಲ್ಲಾಹು ತಆಲ, ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದರು, ಮಾಲಿ ಅಬ್ದಿ ಮುಅ್ಮಿನಿ ಇಂದಿ ಜಜಾವುನ್, ವಿಶ್ವಾಸಿಯಾದಂತಹ ಒಂದು ವ್ಯಕ್ತಿಗೆ ನನ್ನ ಬಳಿ ಪ್ರತಿಫಲವಿದೆ. ಇದಾ ಕಬಲ್ತು ಸ್ವಫಿಯಹು ಮಿನ್ ಅಹ್ಲಿ ದುನ್ಯಾ, ಇಹಲೋಕದಲ್ಲಿ ಆತನಿಗೆ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಯನ್ನು ನಾನು ಮರಳಿ ಪಡೆದಿದ್ದರೆ ಅಥವಾ ಅವರ ಮರಣ ಹೊಂದಿದ್ದರೆ, ಅವರು ಆತನಿಗೆ ನಷ್ಟ ಹೊಂದಿದ್ದರೆ, ಆತನು ಸುಮ್ಮ ಯಹ್ತಸಬಹು, ಅದರಲ್ಲಿ ಕ್ಷಮೆ ವಹಿಸಿ ಸಹನೆ ಕೈಗೊಂಡರೆ, ಇಲ್ಲಲ್ ಜನ್ನ, ಆತನಿಗೆ ನಾನು ನೀಡುವಂತಹ ಪ್ರತಿಫಲ ಅದು ಸ್ವರ್ಗವಾಗಿದೆ ಎಂದು. ಆದ್ದರಿಂದ ಸ್ವರ್ಗ ಸಿಗಲಿಕ್ಕೋಸ್ಕರ ಇಹಲೋಕದಲ್ಲಿ ನಮಗೆ ನಾವು ಪ್ರೀತಿ ಪಾತ್ರರಾದಂತಹ, ನಾವು ಅತಿಯಾಗಿ ಇಷ್ಟಪಟ್ಟಂತಹ ವ್ಯಕ್ತಿಗಳು ನಷ್ಟ ಹೊಂದುವುದೊಂದು ಕಾರಣವಾಗಿದೆ ಎಂದು. ಆದ್ದರಿಂದ ನಾವು ಜೀವನದಲ್ಲಿ ಅತಿಯಾಗಿ ಇಷ್ಟಪಟ್ಟಂತಹ ವ್ಯಕ್ತಿಗಳಾಗಿರ್ತಾರೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಮಕ್ಕಳು, ನಮ್ಮ ಕುಟುಂಬಸ್ಥರು. ಅವರು ನಮ್ಮಿಂದ ದೂರ ಹೋಗುವಾಗ, ಅಂದರೆ ಇಹಲೋಕದಿಂದ ಪರಲೋಕಕ್ಕೆ ಇರುವಂತಹ ಯಾತ್ರೆ ಅಂದರೆ ಮರಣ, ಆ ಮರಣ ಸಂಭವಿಸುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ದುಃಖ ಉಂಟಾಗುವುದು ಸಹಜ. ಆ ಸಂದರ್ಭದಲ್ಲಿ ನಾವು ಸಹನೆ ವಹಿಸಿ ತಾಳ್ಮೆ ವಹಿಸುವುದಾದರೆ ಖಂಡಿತವಾಗಿಯೂ ಅದಕ್ಕೆ ಅಲ್ಲಾಹನ ಪ್ರತಿಫಲ ನಮಗೆ ಸ್ವರ್ಗವನ್ನು ನೀಡುತ್ತಾನೆ ಎಂದು. ಆದ್ದರಿಂದ ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳು ನಮ್ಮಿಂದ ನಷ್ಟ ಹೊಂದುವಾಗ ನಾವು ಬೇಡವಾದಂತಹ ಮಾತುಗಳನ್ನೇ ಅಲ್ಲದೆ ಸಹನೆ ವಹಿಸಿ ತಾಳ್ಮೆ ವಹಿಸುವುದಾದರೆ ನಮಗೆ ಸ್ವರ್ಗ ಸಿಗಲಿದೆ. ಅಲ್ಲಾಹನ ಸ್ವರ್ಗವನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.